ಇನ್ನು ನಂದಿನಿ ಹಾಲಿನ ದರ ಏರಿಕೆಗೆ ಬಿಜೆಪಿ ವಿರೋಧ ವಿಚಾರ. ಜಾಸ್ತಿ ಆಗಿರುವಂತ ₹2 ರೈತರಿಗೆ ತಲುಪುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ನಂದಿನಿ ಹಾಲಿನ ದರ ಏರಿಕೆ ಅಲ್ಲ, ಅದು ಜಾಸ್ತಿ ಆಗಿರುವಂತ ₹2 ಏನಿದೆ ಅದು ರೈತರಿಗೆ ತಲುಪುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ರೈತರಿಗೆ ಹಣ ತಲುಪಲ್ಲ ಅನ್ನೋದನ್ನ ಯಾರು ಹೇಳಿದ್ರು? ಕೆಎಂಎಫ್ ಉಳಿದ್ರೆ ರೈತರು ಉಳಿದಂತೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ರೈತರು ಸಾಲದಿಂದ ಹಸುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಬಿಜೆಪಿಯವರ ರೈತ ವಿರೋಧಿ ಧೋರಣೆಯಲ್ಲಿ ಎದ್ದು ಕಾಣ್ತಾ ಇದೆ. ರೈತರು ಸಾಲ ಮಾಡಿ ಹಸುಗಳನ್ನ ಈಗ ಮಾರಾಟ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಸಾಲ ಕಟ್ಟೋಕಾಗದೆ ಅವ್ರಿಗೊಂದಷ್ಟು ಪುನಶ್ಚೇತನ ನೀಡುವಂತ ಒಂದು ಪ್ರಯತ್ನ. ಬಿಜೆಪಿಯವರ ರೈತ ವಿರೋಧಿ ಧೋರಣೆ ಇದರಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ನೋಡಿ, ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು ₹2 ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ. ಕೆಎಂಎಫ್ ಅಂತಂದರೆ ರೈತರ ಒಕ್ಕೂಟ. ಕೆಎಂಎಫ್ ಅಧ್ಯಕ್ಷರದಲ್ಲ, ಎಲ್ಲರಿಗೂ ಕೂಡ ಏನು ₹5 ಮೊದಲು ₹3 ₹2 ಇದೆ, ಎಲ್ಲ ರೈತರಿಗೂ ಪಾಲಾಗ್ತದೆ. ಕೆಎಂಎಫ್ ಉಳಿಬೇಕು. ಕೆಎಂಎಫ್ ಅಂದರೆ ರೈತರ ಒಕ್ಕೂಟ, ರೈತರಲ್ಲಿರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರೂ ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನು ನನ್ನ ಪ್ರಕಾರ ಇನ್ನೂ ಜಾಸ್ತಿ ಮಾಡಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬರಲಿ, ಎಲ್ಲ ರೈತನ ಕೇಳಲಿ. ರೈತರ ಪರಿಸ್ಥಿತಿ ಎಲ್ಲ ಇದನ್ನ ಎಲ್ಲ ಮಾರ್ಕೊಳ್ತಾ ಇದ್ದಾರೆ, ಹಸುಗಳನ್ನೆಲ್ಲ ಮಾರ್ಕೊಳ್ತಾ ಇದ್ದಾರೆ ಸಾಕಾಗದೆ. 10, 20 ನಿನ್ನೆ ತಾನೇ ಮಂಗಳೂರಿನ ನಮ್ಮ MLAಗಳು ಅವರೆಲ್ಲ ಸಿಕ್ಕಿದ್ರು ನನಗೆ. ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ, ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತಂತೆ, ಈಗ 2 ನಿಲ್ಸ್ಕೊಂಡಿದ್ದಾರಂತೆ. ಯಾರೂ ತಡ್ಕೊಳಕ್ಕಾಗ್ತಾ ಇಲ್ಲ. ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚು ಕಾಣ್ತಾ ಇದೆ. ಅವರೇ ಒತ್ತಾಯ ಮಾಡಬೇಕಾಯ್ತು. ಅಮೂಲಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿದೆ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ, ಫಸ್ಟು ಅದನ್ನು ತಂದು ನೋಡಲಿ. ಫಸ್ಟು ರೈತರು ಬದುಕಿಸುವಂಥ ಕೆಲಸ ಮಾಡಲಿ. ನೋಡಿ, ಇನ್ನು ಹಾಲಿನ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಭಾಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿರೋದು ಅನ್ನ ಗಮನಿಸಬೇಕಾಗ್ತದೆ. ದರ ಹೆಚ್ಚಳ ಮಾಡಿರೋದು ರೈತರು ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೆಚ್ಚು ಹಾಲು, ಅದನ್ನು ಕೂಡ ಖರೀದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತಿಲ್ಲ ನಾಳೆ ಏನು ಬೆನಿಫಿಟ್ ಸಂಸ್ಥೆಗಳಿಗೆ ಸಿಗ್ತಾ ಇದೆ ಅದು ರೈತರಿಗೆ ಹೋಗಲೇಬೇಕಲ್ಲ. ಸೊ ಅದರಿಂದ ಈಗ ಹೋದ ಬಾರಿಗೂ ಕೂಡ ದರ ಹೆಚ್ಚಳಿಕೆ ಮಾಡಿದಾಗ ಅದಕ್ಕೆ ರೈತರಿಗೆ ಲಾಭ ಆಯಿತು. ಸೊ ಇನ್ನು ಅದು ಇವತ್ತಿಂದ ಜಾರಿಗೆ ಬಂದಿದೆ. ನೋಡೋಣ ಈಗ ಮುಂದೆ ಹೇಗಾಗ್ತದೆ ಅಂತ. ಸೊ ಅದರಿಂದ ಆಮೇಲೆ ನಾವು ದರ ಹೆಚ್ಚಳ ಮಾಡಿದರೆ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ ಅಲ್ಲ. ಸೊ ದಯವಿಟ್ಟು ಅದೆಲ್ಲನೂ ಕೂಡ ವೈಜ್ಞಾನಿಕವಾಗಿ ಪರಿಗಣಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಆದಾಯ ಹೊಂದಾಣಿಕೆಗೋಸ್ಕರವಾಗಿ ಬೆಲೆ ಏರಿಕೆ ಮಾಡಿ ನೋಡಿ ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ 10 ವರ್ಷ ಆದಮೇಲೆ BJPಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. BJP ರೂಲ್ಡ್ ಸ್ಟೇಟ್ಸ್ನಲ್ಲಿ 1 ಲೀಟ್ರ್ ಹಾಲು ಎಷ್ಟು, 1 ಲೀಟ್ರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡಲಿ, ಕರ್ನಾಟಕಕ್ಕೆ ಹೋಲಿಕೆ ಮಾಡಲಿ. 10 ವರ್ಷ ಆದಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ, ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಬೆಲೆ ಏರಿಕೆ ಆಗ್ತಾ ಇರೋದು ಕಾರಣ ಯಾರು? ಸಿದ್ದರಾಮಯ್ಯನವರ, ಮೋದಿಯವರ? ಯಾರು 10 ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು? ಯಾರು ನೋಟುಬಂದಿ ತಂದಿದ್ದು? ಯಾರು ಅವೈಜ್ಞಾನಿಕವಾದ ಲಾಕ್ಡೌನ್ ಮಾಡಿದ್ದು? 40-50 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸೃಷ್ಟಿ ಮಾಡಿದ ಕಾರಣ ಯಾರು? ಇನ್ಫ್ಲೇಷನನ್ನು ಜಾಸ್ತಿ ಮಾಡಿದ್ದು ಯಾರು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಜಾಸ್ತಿ ಮಾಡಿಸಿದ್ದು ಯಾರು? ಒಂದು ವೆಜ್ ಥಾಲಿಗೆ 10 ವರ್ಷದ ಹಿಂದೆ ಏನು ರೇಟ್ ಇತ್ತು, 5 ವರ್ಷದ ಹಿಂದೆ ಏನು ರೇಟ್ ಇತ್ತು, ಇವಾಗ ಏನು ರೇಟ್ ಇದೆ, ಅದ್ರ ಬಗ್ಗೆ ಮಾತಾಡಲಿ. ಸಿಲಿಂಡ್ರ್ ಎಷ್ಟಾಗಿದೆ, ನಮ್ಮ ಕಾಲದಲ್ಲಿ ಎಷ್ಟಿತ್ತು, ಇವ್ರ ಕಾಲದಲ್ಲಿ ಎಷ್ಟಾಗಿದೆ ನೋಡಲಿ, ಹೋಲಿಕೆ ಮಾಡಲಿ. ಅವ್ರ ಕಡೆ BJP ರಾಜ್ಯಗಳಲ್ಲಿ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಎಲ್ಲರಿಗಿಂತ ಕಮ್ಮಿ.